ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಸ್ಮೈಲ್ ಆಗಿರ್ಬೇಕಾ ಇಲ್ಲ ಬೇಜಾರಲ್ಲಿರಬೇಕಾ ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ಅಪ್ಡೇಟ್ ಹೇಳಕ್ಕೆ ಬಂದಿದ್ದೀನಿ ನಾನು ನಿಮಗೆ. ಅಪ್ಡೇಟ್ ಅನ್ನೋದಕ್ಕಿಂತ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ನಾನು ಏನು ಮಾಡಿದ್ದೆ ಅಂದರೆ ಡೈರೆಕ್ಟಾಗಿ ಏನಾಗಿದೆ ಅಂತ ಹೇಳ್ತೀನಿ ಫಸ್ಟು. ಸೊ ನಾನೇನು ಮಾಡಿದ್ದೆ ಅಂದರೆ ಒಂದು ಆಲಿಯಾ ಕಟ್ಟದು ಡ್ರೆಸ್ಸು ತುಂಬ ದಿನದಿಂದ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್. ಸೊ ನೀವು ಇವಾಗ ಸ್ಟೇಟಸ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ ನೋಡಿ, ಅಲ್ಲಿ ನೋಡ್ತಾ ಇದ್ದೆ. ಸೊ ನೋಡ್ತಿರ್ಬೇಕಾದ್ರೆ ನನಗೆ ತುಂಬ ದಿನದಿಂದ ಒಂದು ಡ್ರೆಸ್ ಕ್ರೇಜ್ ಇತ್ತು, ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ವೆಡ್ನಸ್ಡೇ ಆರ್ಡರ್ ಮಾಡಿದ್ದೆ, ಲೈಕ್ ಬ್ಯಾಕ್ 18th or 19th ಅನಿಸುತ್ತೆ, ನಾಟ್ 18th or 19th, ಈ ವೀಕಲ್ಲಿ ವೆಡ್ನಸ್ಡೇ ಆರ್ಡರ್ ಮಾಡಿದ್ದೆ. ಸೊ ವೆಡ್ನಸ್ಡೇ ಆರ್ಡರ್ ಮಾಡಿದ್ದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಆ್ಯಂಡ್ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೆ, ಆನ್ಲೈನ್ ಪೇಮೆಂಟ್ ಮಾಡಿರಲಿಲ್ಲ. ಸೊ ಟ್ರಸ್ಟ್ ಇರುತ್ತೋ ಇಲ್ವೋ ಅಂತೇಳಿ ಆನ್ಲೈನ್ ಪೇಮೆಂಟ್ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ನೋಡಿದ್ರೆ ಬಂದಿದೆ, ಕ್ಲಾತ್ ಬಂದಿದೆ. ಬಟ್ ನನಗೆ ತೊಗೋಬೇಕಾದ್ರೆ ಡೌಟ್ ಆಯಿತು, ಇದೇನು ವೆಯ್ಟೇ ಇಲ್ಲ, ವೆಯ್ಟ್ಲೆಸ್ ಇದೆ. ಬಟ್ ಬಟ್ಟೆ ನೋಡಿದ್ರೆ ಫುಲ್ ಟಾಪು, ವೇಲು, ಇವನ್ ಪ್ಯಾಂಟ್ ಕೂಡ ಇದೆ. ಬಟ್ ಇದು ವೆಯ್ಟ್ ಇಲ್ವಲ್ಲ ಅಂತ ಡೌಟ್ ಆಯಿತು. ಆದರೂ ಓಕೆ ಅಂಥೇಳಿ ಡೆಲಿವರಿ ಬಾಯ್ಗೆ ಅಮೌಂಟ್ ಪೇ ಮಾಡಿದೆ. ನಾನು ಅಮೌಂಟ್ ಪೇ ಮಾಡಿ ಖುಷಿಯಿಂದನೇ ಬಂದೆ. ಮಮ್ಮಿಗೆ ಹೇಳಿದ್ದೆ ನನ್ನ ಡ್ರೆಸ್ ಬರ್ತಾ ಇದೆ ಅಂತೇಳಿ. ಆ್ಯಂಡ್ ಆ ಡ್ರೆಸ್ ತುಂಬ ದಿನದಿಂದ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಅದು ತೊಗೊಂಡ್ಮೇಲೆ ಬಂದು ಓಪನ್ ಅಲ್ಲೇ ಮಾಡ್ಕೊಂಡು ಬಂದೆ. ನಾನು ವೀಡಿಯೋ ಮಾಡಬೇಕಿತ್ತು, ವೀಡಿಯೋ ಮಾಡಿಲ್ಲ. ಬಟ್ ಓಪನ್ ಮಾಡಿದ್ದನ್ನು ಫೋಟೋ ಇದೆ, ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಸೊ ಇದು ನೋಡ್ಬೋದು, ಕವರ್ ಅವ್ರು ಕೊಟ್ಟಿರೋದು. ಆ್ಯಂಡ್ ನಾನು ಆರ್ಡರ್ ಮಾಡಿರೋದು ಇಲ್ಲಿ ನೋಡ್ಬೋದು ನೀವು, 1LUV ಅಂತ ಇದೆ, 1LUV ಅಂತ ಇದೆ. ಸೊ 1LUV ಅನ್ನೋದು ಇದರಿಂದ ನಾನು ಆರ್ಡರ್ ಮಾಡಿದ್ದೀನಿ. ಶಾಪಿಂಗ್ 567 ಅಂತ ಇದೆ ನೋಡಿ, ಶಾಪಿಂಗ್ 567 ಅಂತ ಇದೆ. ಬೇಕಿದ್ರೆ ನಾನು ಇನ್ನೊಂದು ಸರ್ತಿ ಝೂಮ್ ಮಾಡಿ ಹಾಕ್ತೀನಿ ಇದನ್ನು. ಆ್ಯಂಡ್ ನಾನು ಆರ್ಡರ್ ಮಾಡಿರೋ ಡೀಟೇಲ್ಸ್ ಎಲ್ಲ ಮೊಬೈಲಲ್ಲಿದೆ, ಅದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಇವ್ರ ಕಡೆಯಿಂದ ಆರ್ಡರ್ ಮಾಡಿದ್ದೆ ನಾನು. ಆ್ಯಂಡ್ ನೀವು ನೋಡಿದ್ರೆ ನನಗೆ ಬಂದಿರೋ ಡ್ರೆಸ್ಸು, ಸೊ ನೀವು ಇಲ್ಲಿ ನೋಡ್ಬೋದು 889 ಇದೆ, 889 ಇದೆ ಅಮೌಂಟು. ಕ್ಯಾಶ್ ಆನ್ ಡೆಲಿವರಿ ಅಂತ ಇದೆ, 889 ಇದೆ ಕ್ಯಾಶ್ ಆನ್ ಡೆಲಿವರಿ ಅಂತ ಅಮೌಂಟ್ ಇದೆ. ಓಕೆ. ಆ್ಯಂಡ್ ನಾನು ಕಂಪ್ಲೀಟಾಗಿ ಇಲ್ಲಿ ನಾನು ಕವರಲ್ಲಿ ಏನಿದೆ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಓಪನ್ ಮಾಡಿ ಡ್ರೆಸ್ ನೋಡಿದ್ರೆ ಹೇಗಿದೆ ಅಂದರೆ, ಸೀರಿಯಸ್ ಆಗಿ ಇಲ್ಲಂತೂ ನಮಗೆ ಮೋರ್ ದೆನ್ 150 ರುಪೀಸ್ಗೆ ಸಿಗುತ್ತೆ. 150 ಇಲ್ಲ, 100 ರುಪೀಸ್ ಟಾಪ್ ಥರ ಇದೆ. ಆ್ಯಂಡ್ ನೀವು ಮೆಟೀರಿಯಲ್ ನೋಡಬೇಕು, ಸೀರಿಯಸ್ ಆಗಿ ಸಖತ್ತಾಗಿ ವರ್ಸ್ಟ್ ಇದೆ. ನಾನು ಈ ಥರ ಮೆಟೀರಿಯಲ್ ಹಾಕಿದ್ದೇ ಇಲ್ಲ ಅನಿಸುತ್ತೆ. ಆ್ಯಂಡ್ ಸೀರಿಯಸ್ ಆಗಿ ವರ್ಸ್ಟ್ ಆಗಿದೆ. ಇದು ಏನೋ ಟಾಪ್ ಕಳಿಸಿದ್ದಾರೆ. ನಾನು ಯಾವುದು ಆರ್ಡರ್ ಮಾಡಿದ್ದೀನಿ ಅನ್ನೋದನ್ನು ಇಮೇಜ್ ಹಾಕ್ತೀನಿ ನಿಮಗೆ. ಈ ಥರದ್ದು ಕಳಿಸಿರೋದು. ಆ್ಯಂಡ್ ಇಟ್ಸ್ ಕಾಸ್ಟ್ ಅರೌಂಡ್ 900 ರುಪೀಸ್. ಸೊ ಈ ಥರ ಎಷ್ಟು ಜನಕ್ಕೆ ಸ್ಕ್ಯಾಮ್ ಆಗಿರ್ಬೋದು. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ. ಆ್ಯಂಡ್ ನಾನು ಇವನ್ ಮೇಲ್ ಕಳಿಸಿದ್ದೀನಿ ಅವ್ರಿಗೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ. ಆ್ಯಂಡ್ ಅವ್ರದ್ದು ಇನ್ಸ್ಟಾ ಪೇಜ್ ಹೋಗಿ ನೋಡಿದ್ರೆ ಫಾಲೋವರ್ಸ್ ಕೂಡ 183 ಸಮಥಿಂಗ್ ಅರೌಂಡ್ ಇತ್ತು. ನಾನು ಅವ್ರ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ನಾನು ನೋಡೋಕ್ಕೆ ಹೋಗಿಲ್ಲ, ಖುಷಿಯಲ್ಲಿ ಹೋಗಿ ಆರ್ಡರ್ ಮಾಡಿದೆ. ಯಾಕಂದರೆ ಅದು ನೀವಿವಾಗ ಸ್ಟೇಟಸ್ ನೋಡ್ತಾ ಇರ್ತೀರ ನೋಡಿ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ನೋಡ್ತಿರ್ಬೇಕಾದ್ರೇ ಗೊತ್ತಾಗುತ್ತೆ. ಸೊ ಆ್ಯಡ್ಸ್ ಕೊಡ್ತಾ ಇರ್ತಾರೆ. ಸೊ ಈ ಡ್ರೆಸ್ಸು ಚೆನ್ನಾಗಿದೆ ಅಂತ ಅವರು ಫುಲ್ ಬ್ಯೂಟಿಫುಲ್ ಆಗಿರೋ ಇದನ್ನೆಲ್ಲ ಹಾಕಿರ್ತಾರಲ್ವ, ಅದೇ ಥರ ನಾನು ನಂಬಿ ಮೋಸ ಹೋಗಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರು ಈ ಥರ ಸ್ಕ್ಯಾಮ್ ಆಗೋ ಥರ ಮಾಡ್ಕೋಬೇಡಿ. ಈ ಥರ ತುಂಬ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಮಾತ್ರ ಯಾರು ನಂಬಕ್ಕೆ ಹೋಗ್ಬೇಡಿ. ಸೀರಿಯಸ್ ಆಗಿ ತುಂಬ ವರ್ಸ್ಟ್. ಇವಾಗ ಏನೂ ಮಾಡೋಕ್ಕಾಗಲ್ಲ, ಡ್ರೆಸ್ಸು ಹಾಕ್ಕೊಳಕ್ಕಾಗಲ್ಲ, ದುಡ್ಡು ಹೋಯ್ತು, ಮನೆಯಲ್ಲೂ ಬಯಸ್ಕೋಬೇಕಾಗತ್ತೆ. ಈ ಥರನೇ ಆಗುತ್ತೆ. ಆ್ಯಂಡ್ ಬಿಗ್ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ ಸೀರಿಯಸ್ ಆಗಿ. ನಾನು ರಿಪೋರ್ಟ್ ಮಾಡ್ತೀನಿ. ಸೊ ನಿಮಗೇನಾದರೂ ಐಡಿಯಾ ಇದ್ದರೆ ಹೇಳಿ. ಆ್ಯಂಡ್ ನಾನು ಕನ್ಸ್ಯೂಮರ್ ಇದಕ್ಕೂ ಕಾಲ್ ಮಾಡಿದೆ, ಅವರು ಪಿಕ್ ಮಾಡಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ, ಮೆಸೇಜನ್ನು ಕರೆಕ್ಟಾಗಿ ರೆಸ್ಪಾನ್ಸ್ ಬಂದಿಲ್ಲ ನನಗೆ. ಬಟ್ ಏನಾದರೂ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ. ದಯವಿಟ್ಟು ಯಾರೂ ಬುಕ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಸ್ಕ್ಯಾಮ್ ಮಾಡ್ತಾರೆ. ಆ್ಯಂಡ್ ಇವನ್ ನೀವು ನೋಡ್ಬೋದು ಕ್ಲಾತಿಂಗು, ಇಲ್ಲಿ ನೋಡಿ ಫುಲ್ ದಾರ ಎಲ್ಲ ಹಿಂಗೆ ಇದಿದೆ. ನನ್ನ ತಂಗಿ ಅಂತೂ ಫುಲ್ ಇದು ಮಾಡಿದ್ಲು, ಅಂದರೆ ಲೈಕ್
ಇದೇ ಥರ ಪೀಸ್ ಯಾವುದೋ ಪೀಸ್ ತೊಗೊಂಡು ಹೊಲ್ದಿರೋ ಥರನೇ ಇದೆ ಅಂತ ಹೇಳಿದ್ಲು. ಸೀರಿಯಸ್ ಆಗಿ ವರ್ಸ್ಟ್ ಇದು. ಇಲ್ಲಿ ನೀವು ನೋಡ್ಬೋದು ಗೈಸ್, ಸೊ 1LUV ಅಂತ ಇದೆ. 1LUV ಶಾಪಿಂಗ್ ಇನ್ 567 ಅಂತ ಇದೆ ನೋಡಿ. ಇವರೇ ಸ್ಕ್ಯಾಮ್ ಮಾಡಿರೋದು. ಇದೇ ಥರ ತುಂಬ ವೆಬ್ಸೈಟಿಂದ ಡ್ರೆಸ್ಸಸ್ ಎಲ್ಲ ಹಾಕ್ತಾರೆ, ನಿಜವಾಗ್ಲೂ ನಂಬಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಕ್ಯಾಶ್ ಆನ್ ಡೆಲಿವರಿ 889. ಈವನ್ ನೀವು ವೆಯ್ಟನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ವೆಯ್ಟು 0.5 kg. ನಾನು ಆರ್ಡರ್ ಮಾಡಿರೋ ಡ್ರೆಸ್ಸು ಯಾವುದಂತಂದರೆ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಡಿಸೈನರ್ ವೈಟ್ ಎಂಬ್ರಾಯ್ಡರಿ ಸೂಟ್ ಅಂತ ಹಾಕಿದ್ದೀನಿ. ಆ್ಯಂಡ್ ನನಗೆ ಬಂದಿರೋದು ವೈಟ್ ಕಲರ್ ಅಲ್ಲ, ಆ್ಯಂಡ್ ಬ್ಲ್ಯಾಕ್ ಕಲರ್ ಬಂದಿದೆ. ಎಷ್ಟು ದೊಡ್ಡ ಸ್ಕ್ಯಾಮ್ ಮಾಡಿದ್ದಾರೆ ನೀವೇ ನೋಡ್ಬೋದು ನೋಡಿ. ಪ್ರೈಸು ಟೋಟಲ್ಸ್ ಪ್ರೈಸ್ ಎಲ್ಲ ಇದೆ. ಆ್ಯಂಡ್ ಅವ್ರ ಡೀಟೇಲ್ಸ್ ಏನು ಕೂಡ ಇಲ್ಲ. ಅವ್ರು ಇಲ್ಲಿ ಕೊಟ್ಟಿರೋದು ಬರೀ ಗುಜರಾತಿಂದ ಬಂದಿದೆ ಅಂತ ಗೊತ್ತು, ಬೇರೆ ಏನು ಡೀಟೇಲ್ಸ್ ಇಲ್ಲ ಗೈಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನಾನು ನೆಕ್ಸ್ಟ್ ಅಂತ ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಟೇಟಸ್ನ ಅಲ್ಲಿ ಬಂದಿರೋ ಡ್ರೆಸ್ ಈ ಥರನೇ ಶೋ ಆಗಿತ್ತು. ಇವಾಗ ಯಾವ ಬ್ಲೂ ಕಲರ್ ಡ್ರೆಸ್ ತೋರಿಸಿದ್ನೋ ಅದೇ ಥರ ಶೋ ಆಗಿತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಲಿಂಕು ಈ ಥರ ಓಪನ್ ಮಾಡಿದ್ರೆ ನಾನು ಆರ್ಡರ್ ಮಾಡಿರೋ ಡ್ರೆಸ್ಸು ಇದು. ಆ್ಯಂಡ್ ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದ್ದೆ. ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಅಂಥೇಳಿ ನನ್ನ ಹತ್ರ ವೈಟ್ ವಿತ್ ಕಲರ್ಫುಲ್ ಇರಲಿಲ್ಲ ಅಂಥೇಳಿ ನಾನು ಆರ್ಡರ್ ಮಾಡಿದ್ದೆ. ನೋಡಿ ನೀವು ಇಲ್ಲೇ ನೋಡ್ಬೋದು, ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಅಂತ ಆರ್ಡರ್ ನಂಬರ್ ಇದೆ. ವಿತ್ ದಟ್ ನನ್ನ ಸ್ಲಿಪ್ಪಲ್ಲೂ ಇದೆ ಸೇಮ್ ಆರ್ಡರ್ ನಂಬರ್. ಸೊ ಇಲ್ಲಿ ನೀವು ನೋಡ್ಬೋದು ಕಾಂಟ್ಯಾಕ್ಟ್ ಅಸ್ ಅಂತ ಇದೆ. ಆ ಕಾಂಟ್ಯಾಕ್ಟ್ ಅಸ್ಸಲ್ಲಿ ಅವ್ರಿಗೆ ಮೇಲ್ ಕಳಿಸಿದ್ದೀನಿ. ಮೇಲ್ ಕಳಿಸಿರೋ ಡೀಟೇಲ್ಸ್ನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಅವ್ರೇನೂ ರೆಸ್ಪಾಂಡ್ ಮಾಡಿಲ್ಲ ಇದುವರೆಗೂ. ಸೊ ಬಿ ಕೇರ್ಫುಲ್, ಸೀರಿಯಸ್ ಆಗಿ ಯಾರು ಈ ಥರ ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ. ಆ್ಯಂಡ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ 185 ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ನಾನು ತುಂಬ ಆ್ಯಡ್ಸ್ ಬರ್ತಿರೋದ್ರಿಂದ ಅದಕ್ಕೆ ಆರ್ಡರ್ ಮಾಡಿದ್ದು. ಇಲ್ಲಿ ನೋಡ್ಬೋದು ಗೈಸ್ ನೀವು, ಆರ್ಡರ್ ಸಮ್ಮರಿ ಅಂತ ಇದೆ. ಆ್ಯಂಡ್ ಇಷ್ಟೇ ಡೀಟೇಲ್ಸ್ ಕೊಟ್ಟಿರೋದು, ಈ ಥರನೇ ಕೊಟ್ಟಿದ್ದಾರೆ ಅವರು ನೋಡಿ. ಇಲ್ಲಿ ನನ್ನ ನೇಮಲ್ಲಿ ಆರ್ಡರ್ ಪ್ಲೇಸ್ ಆಗಿದೆ, ಇಷ್ಟೇ ಡೀಟೇಲ್ಸ್ ಕೊಟ್ಟಿರೋದು. ಆ್ಯಂಡ್ ಅವ್ರ ಡೀಟೇಲ್ಸ್ ಈ ಥರ ಇರುತ್ತೆ, ಕನ್ಫರ್ಮ್ಡ್ ಅಂತ ಬಂದಿರುತ್ತೆ, ಮೇಲ್ ಬರುತ್ತೆ, ಓಕೆನಾ. ಆ್ಯಂಡ್ ನಿಮಗೆ ಇಲ್ಲಿ ಇನ್ನೂ ಒಂದು ತೋರಿಸ್ತೀನಿ, ನಾನು ಅವರಿಗೆ ಮೇಲ್ ಹಾಕಿರೋದು. ಸೊ ಇಲ್ಲಿರ್ಬೋದು ನೋಡಿ, ಸಪೋರ್ಟ್ ಅವರಿಗೆ ನಾನು ಈ ಥರ ಹಾಕಿದ್ದೀನಿ, ಹಲೋ ಪ್ರಾಡಕ್ಟ್ ರಿಸೀವ್ಡ್ ಇನ್ಕರೆಕ್ಟ್ ಐ ಆರ್ಡರ್ಡ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹಾಕಿದ್ದೀನಿ ನೋಡಿ. ಇದು ಆರ್ಡರ್ ಬಂದಿರೋ ತಕ್ಷಣ ನಾನು ತೆಗ್ದಿರೋ ಫೋಟೋ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಓಪನ್ ಮಾಡಿದ ತಕ್ಷಣ ತೆಗ್ದಿರೋ ಫೋಟೋ. ಆ್ಯಂಡ್ ಇಲ್ಲಿ ರಿಸೀವ್ ಆಗಿದ ತಕ್ಷಣ ಮಾಡಿರೋದು. ಅದೇ ನಾನು ಹೇಳಿದ್ನಲ್ಲ, ನಾನು ಸ್ಟೇರ್ ಕೇಸಲ್ಲಿ ಬರಬೇಕಾದ್ರೆ ಖುಷಿಗೆ ಆರ್ಡರ್ ಓಪನ್ ಮಾಡ್ಕೊಂಡು ಬಂದೆ, ಅಲ್ಲಿ ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ಆ್ಯಂಡ್ ಇದು ನಾನು ಹಾಕಿರೋದು ಮೇಲ್ ಬಂದು support@onelove.in 1LUV.in. ಆ್ಯಂಡ್ ಇದೂ ಸೇಮ್ help@1LUV.in. ಆ್ಯಂಡ್ ಇವತ್ತೇ ಹಾಕಿರೋದು ನಾನು 29 ಜೂನ್ 12:43ಗೆ. ಇನ್ನೂ ಕೂಡ ರೆಸ್ಪಾನ್ಸ್ ಬಂದಿಲ್ಲ. ರೆಸ್ಪಾನ್ಸ್ ಬಂದರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಬಟ್ ಇದು ರೆಸ್ಪಾನ್ಸ್ ಬರೋ ಥರ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದವಾಗೆ ಅರ್ಥ ಆಯಿತು. ಪ್ಲೀಸ್ ಗೈಸ್, ಯಾರೂ ಈ ಥರ ಸ್ಕ್ಯಾಮ್ ಆಗಬೇಡಿ. ಆ್ಯಂಡ್ ಸೀರಿಯಸ್ ಆಗಿ ಬೇಜಾರಾಗ್ತಿದೆ. ಯಾರಿಗಾದರೂ ಏನಾದರೂ ಡೀಟೇಲ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಸೊ ಯಾರೂ ಈ ಥರ ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ ಗೈಸ್, ಸೀರಿಯಸ್ ಆಗಿ ವರ್ಸ್ಟ್ ಥಿಂಗು. ಆ್ಯಂಡ್ ಇದೇನೋ 1000 rupees ಓಕೆ ಫೈನ್, ಬಟ್ ಅದೇನಾದರೂ ಮೋರ್ ದೆನ್ 10,000 15,000 ಲೈಕ್ ಏನೋ ಮೊಬೈಲ್ ಪರ್ಚೇಸ್ ಮಾಡೋದು, ಇಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಪರ್ಚೇಸ್ ಮಾಡೋಕ್ಕೋದ್ರೆ ಸೀರಿಯಸ್ ಆಗಿ ಈ ಥರನೇ ಸ್ಕ್ಯಾಮ್ ಆಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಫರ್ ಆಗೋದು ನಾವೇನೆ. ನಾನೇನೋ 1000 rupees ಅಂತ ಇರ್ಬೋದು, ಬಟ್ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಬಟ್ ಅವರೆಲ್ಲಾದರೂ ನನಗೆ ರಿಪ್ಲೈ ಮಾಡಿ ರಿಟರ್ನ್ ಏನಾದರೂ ಆಪ್ಷನ್ ಕೊಟ್ಟರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಸೊ ಈಗ ನಾ ಏನು ಹೇಳ್ತೀಯ ನೀವು ಯಾರು ಈ ಥರ ಸ್ಕ್ಯಾಮ್ ಆಗೋಕ್ಕೆ ಹೋಗ್ಬೇಡಿ. ನಮ್ಮ ಅಕ್ಕನ ಥರ ಹೆಂಗೆ ಈ ಥರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಆರ್ಡ್ರ್ ಮಾಡಿ ಏನೋ ಬಂದಿರೋರಲ್ಲ ತುಂಬ ಜನ. ಆ ಥರ ಯಾರಿಗಾದ್ರೂ ಆಗಿದ್ರೆ ಕಮೆಂಟ್ ಮಾಡಿ ನಮಗೂ ತಿಳಿಸಿ. ನೀವೇನಾದರೂ ಮತ್ತೆ ರಿಟರ್ನ್ ಇನ್ ಕೇಸ್ ಡ್ರೆಸ್ನ ಎಕ್ಸ್ಚೇಂಜ್ ಮಾಡಿದ್ರ, ಇಲ್ಲ ಅದಕ್ಕೇನಾದರೂ ಲೈಕ್ ಏನಂತಾರೆ ಕಾಂಪನ್ಸೇಷನ್ ಕೊಟ್ರಾ, ಇಲ್ಲ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಏನಾದರೂ ಹೋಗಿದ್ರಾ ಅಂತ ಹೇಳಿ. ನೀವು ಈ ಥರ ರಿಟೇಲರ್ಸ್ ಈ ಥರ ಮೋಸ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗ್ತದೆ, ಮೀಶೋ
ಮಿಂತ್ರಾ, ಅಜಿಯೋ ಅದೆಲ್ಲ ಏನೋ ಒಂದು ಅಮೆಝಾನು, ಫ್ಲಿಪ್ಕಾರ್ಟ್. ಬಟ್ ನಾನು ಹೇಳೋದು ಇದೆಲ್ಲದಕ್ಕಿಂತ ಆರ್ಡರ್ ಮಾಡೋದಕ್ಕಿಂತ ಮೀಶೋನೇ ಬೆಸ್ಟ್ ಗೈಸ್. ಸೀರಿಯಸ್ ಆಗಿ ಅಲ್ಲಿ ರೀಸನಬಲ್ ಪ್ರೈಸಲ್ಲಾದರೂ ಸಿಗುತ್ತೆ. ಆ್ಯಂಡ್ ನಾನು ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ. ಆ್ಯಂಡ್ ನೀವು ನೋಡ್ಬೋದು ಈ ಕ್ಲಾತ್ ಹೇಗಿದೆ ಅಂತೇಳಿ. ಇವನ್ ನಾವು ಕ್ಲೀನಾಗಿ ಫುಲ್ಲು ನೋಡಿ ಈ ಕ್ಲಾತ್ ಇಲ್ಲಿ ನೋಡಿ ಒಂದು ನಿಮಿಷ ನಾನು ಹೇಳಿದೆ ಅಂತ ಸೇಮ್ ನೀವು ಇದು ತರ ಇಲ್ಲೋಡಿ ತರ ಇದಕ್ಕೆ ಬ್ಯಾಗ್ ತಗೊಂತಿರಲ್ಲ ಅವ್ರು ಕೊಡ್ತಾರಲ್ಲ ಬ್ಯಾಗು ಸೇಮ್ ಅದೇ ಮೆಟೀರಿಯಲ್ ಇದು ಅದೇ ಮೆಟೀರಿಯಲ್. ಇವಳು ಕಾಲ್ ಮಾಡಿ ಹೇಳ್ದಾಗ್ಲೇ ಅನ್ಕೊಂಡೆ ಯಾವ ಥರ ಬಂದಿರ್ಬೋದು ಬಟ್ಟೆ ಅಂತ ಅನ್ಕೊಂತಿದ್ದೆ. ನೋಡಿದ್ರೆ ಹಿಂಗಿದೆ ಬಟ್ಟೆ. ಕವರು ಪ್ಯಾಕಿಂಗ್ ಎಲ್ಲ ನೋಡಿದ್ರೆ ಗೈಸ್ ಇಲ್ಲಿ ನೋಡಿ ಇದೇ ಕವರಲ್ಲಿ ಕಳಿಸಿದ್ರು. ಏನಿಲ್ಲ ಏನು ನಂಬರ್ ಇದೆ 264 ಅಂತೆ. ಸೀರಿಯಸ್ ಆಗಿ ಒಂದ್ ವೇಳೆ ಅವ್ರು ಬಟ್ ಪಾಪ ಇನ್ಸ್ಟಾಗ್ರಾಮ್ ಅವರಿಗೆ ಗೊತ್ತಿರಲ್ಲ ಇದೆಲ್ಲ. ಸೊ ಅವರೇ ಪೇಜ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಇನ್ಸ್ಟಾಗ್ರಾಮ್ ಅವ್ರದ್ದು ಏನು ತಪ್ಪಿರಲ್ಲ. ಆ್ಯಂಡ್ ಇನ್ನೊಂದೇನಂದರೆ ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಖಂಡಿತ ಇದ್ದೇ ಇರ್ತಾರೆ. ಹಂಗಾಗಿಲ್ಲ ಅಂದರೆ ಜಗತ್ತೇ ನಡೆಯಲ್ಲ. ಆದರೆ ಆದಷ್ಟು ನೀವು ಮೋಸ ಹೋಗದೇ ಇರೋ ಥರ ಇರಿ, ಹಾಗೆ ಮೋಸ ಮಾಡೋರು ಮೋಸ ಮಾಡದೇ ಇರೋ ಥರ ಇರಿ, ಇಷ್ಟೇ. ಆ್ಯಂಡ್ ಈ ಥರ ವೆಬ್ಸೈಟ್ ಯಾರೂ ನಂಬಕ್ಕೆ ಹೋಗ್ಬೇಡಿ ಗೈಸ್. ಸೀರಿಯಸ್ ಆಗಿ ಜೆನ್ಯೂನ್ ಆಗಿರೋದಂದರೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಅಜಿಯೋ, ಆಮೇಲೆ ಮಿಂತ್ರಾ ಈ ಥರದ್ರಲ್ಲಿ ರಿಟರ್ನಬಲ್ ಆಪ್ಷನ್ ಎಲ್ಲ ಇರುತ್ತೆ. ನಾವು ಯಾವುದೋ ವೆಬ್ಸೈಟಿಂದ ಹೋದರೆ ಅವ್ರನ್ನ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು. ನಮ್ಮ ಮಮ್ಮಿ ಅದನ್ನೇ ಹೇಳ್ತಾ ಇದ್ರು, ಗುಜರಾತ್ಗೆ ಹೋಗು ನೀನು ಅಂತ ಹೇಳ್ತಾ ಇದ್ರು. ಇವಾಗೇನೋ ನಗು ಅನಿಸುತ್ತೆ ಗೈಸ್. ಆದರೆ 1000 ರೂಪೀಸ್ ದುಡಿಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಇವಾಗ 1 ಸೆಕೆಂಡಲ್ಲಿ ಹೋಗಿರೋದು ಸೀರಿಯಸ್ ಆಗಿ ಬೇಜಾರಾಗ್ತಿದೆ. ಓಕೆ ಗೈಸ್, ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರ ಸ್ಕ್ಯಾಮ್ ಯಾರೂ ಆಗೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಈ ಥರ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಆ ಕಮೆಂಟ್ಗೆ. ಥ್ಯಾಂಕ್ ಯು ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಮೀಟ್ ಯು ಆನ್ ಅನದರ್ ಬ್ಲಾಗ್. ಬಾಯ್. ಇದು ಚೀಲ ಇದು ಕೊಡ್ಸ್ಕರ್ ನಾನೇ ಕೊಡಿಸ್ತಿದ್ದೀನಲ್ಲ ಬರತ್ತೆ. ಅಲ್ಲೊಂದು 8 ಚೀಲ ಇದ್ದಿತ್ತು ಅದನ್ನೇ ಬಟ್ಟೆ ಮಾಡಿ ಒಂದೇ ರಾತ್ರಿ ಇದ್ದಿತ್ತಲ್ಲ ಅಮ್ಮ. 889 ಪ್ಲಸ್ GST ಎಲ್ಲ ಸೇರಿ ಅಲ್ಲ ಅಷ್ಟು ಆ ಬಟ್ಟೆ ಗುಜರಾತಿಂದ ತರಿಸಿಳಲ್ಲ ಅವಳು. ಇದು ಗುಜರಾತಿಂದ. ವಾವ್ ಸೂಪರ್ ಸೂಪರ್ ಯಾ ಗುಜರಾತಿಂದ ಇದನ್ನ ತರಿಸಿದೆಯಲ್ಲ. ನಾನು ಇಲ್ಲೇ ಕಾರ್ಪೊರೇಷನ್ ಆಗಿ ಕೊಡಿಸ್ತಿದ್ದೀನಿ. ಗುಜರಾತಿಂದ ತರಿಸಿದೆಯಲ್ಲ ನೀನು. ಫಸ್ಟ್ ಅದನ್ನ ಎಂತ ಮಾಡೋದು ಅಂದೇಳಿ ನಾನು ಎಷ್ಟು ಬಾಲ್ಯ ಕಟ್ಟೆ